Namaste aspirants. I hope you all are doing very well. You are preparing very well for the upcoming exams. Let's begin the today's class, that is verbal phrase, means word phrase. ಇವತ್ತು ನಾವು ವರ್ಬಲ್ ಫ್ರೇಸ್ನ ಕುರಿತಾಗಿ ಒಂದು ಕ್ಲಾಸನ್ನು ಮಾಡೋಣ. ವಾಟ್ ಈಸ್ ಅ ವರ್ಬಲ್ ಫ್ರೇಸ್? ಅ ವರ್ಬಲ್ ಫ್ರೇಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಂಟೈನ್ಸ್ ಅ ಮೇನ್ ವರ್ಬ್ ಅಲಾಂಗ್ ವಿತ್ ಒನ್ ಆರ್ ಮೋರ್ ಹೆಲ್ಪಿಂಗ್ ವರ್ಬ್ಸ್. ಅಂದರೆ ಮುಖ್ಯ ಕ್ರಿಯಾಪದ ಅಥವಾ ಸಹಾಯಕ ಕ್ರಿಯಾಪದಗಳ ಒಂದು ಗುಂಪು ಅಂತ ವರ್ಬಲ್ ಫ್ರೇಸ್ ಅಂದರೆ. ಸ್ಟ್ರಕ್ಚರನ್ನು ನೋಡೋಣ ಅದರದ್ದು. ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ವರ್ಬಲ್ ಫ್ರೇಸ್ ಅಂದರೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಎಕ್ಸಾಂಪಲ್ಸ್: ಈಸ್ ರೀಡಿಂಗ್, ಹ್ಯಾಸ್ ಫಿನಿಶ್ಡ್, ವಾಸ್ ಪ್ಲೇಯಿಂಗ್, ವಿಲ್ ಬಿ ಕಮಿಂಗ್, ಹ್ಯಾಸ್ ಬೀನ್ ಟೀಚಿಂಗ್. ಇಲ್ಲಿ ಸೆಂಟೆನ್ಸಲ್ಲಿ ಹೇಗೆ ಬಳಸೋದು? ಶಿ ಈಸ್ ರೀಡಿಂಗ್ ಅ ಬುಕ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್, ಹಿ ವಿಲ್ ಬಿ ಅಟೆಂಡಿಂಗ್ ದ ಮೀಟಿಂಗ್ ಅಂತ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬನ್ನು ಜಾಯಿನ್ ಮಾಡೋದು ಹೇಳಿದಾಗ ಅದನ್ನು ವರ್ಬಲ್ ಫ್ರೇಸಸ್ ಅಂತ ಕರೀತಾರೆ. ಟೈಪ್ಸ್ ಆಫ್ ವರ್ಬಲ್ ಫ್ರೇಸಸ್: ಸಿಂಪಲ್ ವರ್ಬಲ್ ಫ್ರೇಸ್, ಒನ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಈಸ್ ಗೋಯಿಂಗ್, ವಾಸ್ ಸ್ಲೀಪಿಂಗ್. ಒನ್ ಹೆಲ್ಪಿಂಗ್ ವರ್ಬ್ ಏನು? ಈಸ್, ಮೇನ್ ವರ್ಬು ಗೋಯಿಂಗ್ ಅಂತ. ವಾಸ್ ಹೆಲ್ಪಿಂಗ್ ವರ್ಬ್, ಸ್ಲೀಪಿಂಗ್ ಮೇನ್ ವರ್ಬ್. ಈ ರೀತಿಯಾಗಿ ಇದು ಸಿಂಪಲ್ ವರ್ಬಲ್ ಫ್ರೇಸ್ ಅಂತ ಇದು. ನೆಕ್ಸ್ಟು ಕಾಂಪ್ಲೆಕ್ಸ್ ವರ್ಬಲ್ ಫ್ರೇಸ್. ಮೋರ್ ದೆನ್ ಒನ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಅಂದರೆ ಎರಡು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಮೋರ್ ದೆನ್ ಒನ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂತ. ಹ್ಯಾಸ್ ಬೀನ್ ವರ್ಕಿಂಗ್, ವರ್ಕಿಂಗ್ ಅನ್ನೋದು ಮೇನ್ ವರ್ಬ್, ಹ್ಯಾಸ್ ಬೀನ್ ಅನ್ನೋದು ಎರಡು ಹೆಲ್ಪಿಂಗ್ ವರ್ಬ್ಗಳು, ವಿಲ್ ಮತ್ತು ಹ್ಯಾವ್ ಎರಡು ಹೆಲ್ಪಿಂಗ್ ವರ್ಬ್ಗಳು, ಫಿನಿಶ್ಡ್ ಮೇನ್ ವರ್ಬ್. ಈ ರೀತಿಯಲ್ಲಿ ವಿಲ್ ಹ್ಯಾವ್ ಫಿನಿಶ್ಡ್ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ಸನ್ನು ನೋಡೋಣ. ವರ್ಬಲ್ ಫ್ರೇಸ್ ಆಲ್ವೇಸ್ ಕಂಟೈನ್ಸ್ ಅ ವರ್ಬ್. ಅಂದರೆ ಯಾವಾಗಲೂ ಕೂಡ ಅದರಲ್ಲಿ ವರ್ಬ್ ಇರುತ್ತೆ ಅಂತ. ಹೆಲ್ಪಿಂಗ್ ವರ್ಬ್ಸು ಈಸ್, am, are, was, were, has, have, had, will, shall, can, may. ಮೇನ್ ವರ್ಬ್ ಶೋಸ್ ಆ್ಯಕ್ಷನ್ ಆರ್ ಸ್ಟೇಟ್ ಅಂತ. ಅಂದರೆ ಮೇನ್ ವರ್ಬ್ ಯಾವಾಗಲೂ ಕೂಡ ನಮಗೇನು ಆ್ಯಕ್ಷನ್ ಮತ್ತು ಸ್ಟೇಟನ್ನು ನಮಗೆ ತೋರಿಸುತ್ತೆ ಅದು ಅಂತ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ ದ ಪಾರ್ಕ್, ಇಟ್ಸ್ ನಾಟ್ ಅ ವರ್ಬಲ್ ಫ್ರೇಸ್. ವೆರಿ ಬ್ಯೂಟಿಫುಲ್, ಇಟ್ಸ್ ಆಲ್ಸೋ ನಾಟ್ ಅ ವರ್ಬಲ್ ಫ್ರೇಸ್ ಅಂತ. ಇವು ನೆನ್ಪಿಟ್ಕೋಬೇಕು ಯಾವುದು ವರ್ಬಲ್ ಫ್ರೇಸ್ ಅಲ್ಲ ಅಂತ. ಸೊ ಇಲ್ಲಿ ನಮಗೆ ವರ್ಬೇ ಕಾಣಿಸ್ತಾ ಇಲ್ವಾ, ಮೇನ್ ವರ್ಬ್, ಹಾಗಾಗಿ ಇದು ವರ್ಬಲ್ ಫ್ರೇಸ್ ಅಲ್ಲ ಅಂತ. ಪ್ರಾಕ್ಟೀಸ್ ಕ್ವಿಕ್ಕಾಗಿ ಮಾಡ್ತಕ್ಕಂಥದ್ದು. ಐಡೆಂಟಿಫೈ ದ ವರ್ಬಲ್ ಫ್ರೇಸ್. ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಅನ್ ಅವರ್, ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಔಟ್ಸೈಡ್, ಹಿ ವಿಲ್ ಕಂಪ್ಲೀಟ್ ದ ವರ್ಕ್. ಇದರಲ್ಲಿ ಇರ್ತಕ್ಕಂಥ ವರ್ಬಲ್ ಫ್ರೇಸ್ ಯಾವುದು ಅಂತ ಹೇಳಬೇಕು. ಫಸ್ಟ್ನೇದು ಹ್ಯಾಸ್ ಬೀನ್ ವೇಟಿಂಗ್, ವರ್ ಪ್ಲೇಯಿಂಗ್, ವಿಲ್ ಕಂಪ್ಲೀಟ್. ಇವೆಲ್ಲವೂ ಕೂಡ ವರ್ಬಲ್ ಫ್ರೇಸಸ್ ಅಂತ. MCQ ಟೈಪ್ಸ್ ಆಗಿರ್ತಕ್ಕಂಥ ಕ್ವಶನ್ ನೋಡೋಣ. ವಿಚ್ ಈಸ್ ಅ ವರ್ಬಲ್ ಫ್ರೇಸ್? ಇನ್ ದ ರೂಮ್, ವೆರಿ ಫಾಸ್ಟ್, ಹ್ಯಾಸ್ ರಿಟರ್ನ್, ಆಫ್ಟರ್ ಸ್ಕೂಲ್. ಇಲ್ಲಿ ಎಲ್ಲಿ ವರ್ಬ್ ಬಂದಿದೆ ಮತ್ತು ಹೆಲ್ಪಿಂಗ್ ವರ್ಬ್ ಎರಡು ಜೊತೆಯಾಗಿ ಬಂದಿರತಕ್ಕಂಥದ್ದನ್ನು ಗಮನಿಸಬೇಕು, ನಿಮಗೆ ಗೊತ್ತಾಗುತ್ತೆ. ಅದು ಹ್ಯಾಸ್ ರಿಟರ್ನ್ ಅನ್ನೋದು. ನೆಕ್ಸ್ಟ್ ಸಿಂಪಲ್ಲಾಗಿ ಒಂದು ಒನ್ ಲೈನ್ ರಿವಿಸನನ್ನು ಮಾಡೋಣ. ಅ ವರ್ಬಲ್ ಫ್ರೇಸ್ ಈಸ್ ಈಕ್ವಲ್ ಟು ಹೆಲ್ಪಿಂಗ್ ವರ್ಬ್ಸ್ ಪ್ಲಸ್ ಮೇನ್ ವರ್ಬ್. ದಿಸ್ ಈಸ್ ದ ಒನ್ ಲೈನ್ ರಿವಿಸನ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ತುಂಬ ಶಾರ್ಟಾಗಿ ಈಸಿಯಾಗಿ ನಿಮಗೆ ಎಕ್ಸಾಮಲ್ಲಿ ಜಸ್ಟ್ ರಿವಿಸನ್ ಮಾಡೋದಕ್ಕೆ ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತು ಸಿಂಪಲ್ಲಾಗಿ ಜಸ್ಟು ವರ್ಬಲ್ ಫ್ರೇಸ್ ಅಂದರೆ ಏನು ಅನ್ನೋದು ಕೂಡ ಹೇಳಿದ್ದೀನಿ. ಈ ಒಂದು ಕ್ಲಾಸನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಹೊಸ ಒಂದು ಗ್ರಾಮರ್ ಕ್ಲಾಸೊಂದಿಗೆ ಮತ್ತೆ ಭೇಟಿ ಹೋಗೋಣ. Till then, keep tuning to our channel. Don't forget to subscribe and press the bell icon as well as like button. Thank you for watching this video. And some good books links are there in my description. Please do check it. Thank you.